ತರುವ ಮೊರಳಿನ ಕೊಡ ಜಲ ಎಲ್ಲಿ ಹೋಯಿತು? ನಿನ್ನ ಕಾಮನ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ಮೂರ್ಖಳೆ, ಕಾಲಿಕ್ಕದಿರು ಎನ್ನಾಶ್ರಮದಳು. ಸಿರಿ ಸಂಪತ್ತು ಅರಸತ್ವ ಮತ್ತೆಂದೋ ಬಯಸಲಾರನಿಂದ ಪ್ರತಿಜ್ಞೆಯ ಮಾಡಿ ಆ ನಿನ್ನ ವಚನವೇನಾಯಿತು? ನೀನು ಪತಿವ್ರತೆಯೇ? ಇನ್ನು ಎನ್ನ ಮುಖವನ್ನು ನನಗೆ ತೋರಿಸಬೇಡ. ಮಾತಾಡದಿರು ಮೂರ್ಖ, ಮಾಡದಿರು ಎನ್ನ ಕೂಡ ಅಳುವಿನಲ್ಲಿ ಕೂಡ ಮಾತ್ರವು ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ರೀತಿ ತಪ್ಪಿದ್ರೆ ನೀತಿ ತಪ್ಪಿ ಬಾಳುವ ಹೆಣ್ಣು ನಾನಲ್ಲ. ಜಲವನ್ನು ತರಲು ಹೋಗಿದ್ದೇನೋ ನಿಜ, ಆದರೆ ಅಲ್ಲಿ ಏನು ಅವಶ್ಯಕನೂ ನಡೆದಂತಾಯಿತಲ್ಲ ಸ್ವಾಮಿ. ಮತಿಹೀನಳ ನಿನ್ನ ಸತಿ ಧರ್ಮವನ್ನು ಅರಿತು ನೀನೆಯದೆ ಅತಿ ಸೌಭಾಗ್ಯಕ್ಕೆ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡದ ಹೆಣ್ಣಿಗೆ ಇಂಥ ಶಿಕ್ಷೆ. ಕ್ಷಣಿಕ ಸುಖಕ್ಕಾಗಿ ಮನಸ್ಸಾತು ಸತಿಧರ್ಮ ಮೀರಿ ನಡೆದೆಯ. ಚಿತ್ತ ಚಾಂಚಲ್ಯದಿಂದ ಮನಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ್ನು ಕೈ ಹಿಡಿದು ಸಾತ್ವಿಸಿರೋಮಣಿ ಎನಿಸಿ 5 ಮಕ್ಕಳ ತಾಯಿಯಾಗಿ ಮತ್ತೆ ಮುತ್ತಿನ ಸಮಯದಲ್ಲಿ ದನಗಣಕನ ಮೇಲೆ ಮೋಹಳೆ. ಅಯ್ಯೋ ಶಿವ ಶಿವ, ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹನಕಾರಕ್ಕೆ ಬಲಿಯಾದೆಯ ಮೂರ್ಖಳೆ, ಮಹಾಪಾತಕಳೆ. ಸ್ವಾಮಿ, ಈ ರೇಣುಕ ಎಂದೂ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ಕೈ ಹಿಡಿದ ಪತಿಯೇ ನೀವೇ ಈ ರೀತಿ ಮಾತನಾಡಿದರೆ ಅನ್ಯ ಪುರುಷರು ನನ್ನನ್ನು ಯಾವ ರೀತಿಯಿಂದ ಮಾತನಾಡಬಲ್ಲರು? ಸ್ವಾಮಿ, ನಾನು ತಪ್ಪು ಮಾಡಿದೆನೆಂದು ನಿನ್ನ ಮನವರಿಗಿರಬಹುದೇ? ಈ ಕೋರಿಯಿಂದ ಅಪರಾಧವನ್ನು ಕ್ಷಮಿಸಿ. ದೂರ ನಿಂತು ಮಾತನಾಡು. ಈ ಮಾತು ಹೇಳಲು ಎನ್ನ ಮನದಾಸೆ ನಿರಾಸೆ. ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನನ್ನ ಮನದಾಸೆಯನ್ನು ನಿರಾಶೆ ಮಾಡಿದೆಯಾ? ದೂರ ನಿಂತು ಮಾತನಾಡು. ಅನುಸೂಯೆಯಂತೆ ಇನ್ನು ಎನ್ನ ಮುಂದೆ ನಿಲ್ಲದ ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಅನುಸೂಯೆಯಂತೆ ಪತಿವ್ರತೆಯಾದರೂ ಅಹಲ್ಯಂತೆ ಅವಿವೇಕಿಯಾದೆ. ಛೀ, ನೀಚಳೆ, ಮಹಾಮೂರ್ಖಳೆ. ನಿಮ್ಮನ್ನು ಬಿಟ್ಟು, ಆಶ್ರಮವನ್ನು ಬಿಟ್ಟು ನಾನೆಲ್ಲಿಗೂ ಹೋಗಬೇಕು ಸ್ವಾಮಿ? ಎಲ್ಲಿಗಾದರೂ ಹೋಗಬಹುದು. ನಿಮ್ಮನ್ನು ಆಗಲಿ
ನಾನೆಲ್ಲಿ ಹೋಗಲಿ ಈ ನಿಮ್ಮ ಆಶ್ರಯಲಿ ನಾನೆಂದು ಜೀವಿಸಲಿ ದೂರ ನಿಂತು ಮಾತನಾಡು. ಅನಸೂಯ ಅರುಂಧತಿಯ ಪತಿಯ ದೇವರೆಂದು ಬಾಳಿ ಬದುಕುತ್ತಿರುವರು. ನೀವೇ ನನ್ನ ದೇವರೆಂದು ಬದುಕುತ್ತಿರುವನೋ ನಾನು ನಿಮ್ಮನ್ನು ಬಿಟ್ಟು ಆಶ್ರಮವನ್ನು ಬಿಟ್ಟು ನಾನೆಲ್ಲಿ ಹೋಗಬೇಕು? ಎಲ್ಲಿಗಾದರೂ ನಿನ್ನ ಮನ ಬಂದ ಕಡೆಗೆ ಹೋಗಬಹುದು. ಸರ್ವ ಸುಖವನ್ನು ಬಿಟ್ಟು ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಜೀವವೆಂದು ತವರು ಮನೆಯನ್ನು ಮರೆತು ಬಂದವಳು ನಾನು. ಸ್ವಾಮಿ, ಎನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ನಿಮ್ಮ ಪಾದವನ್ನು ಹಿಡಿದು ಎನ್ನ ಪಾದಂಗಳನ್ನು ಮುಟ್ಟಬೇಡ, ಆ ಯೋಗ್ಯತೆಯು ನಿನಗಿಲ್ಲ. ಎನ್ನಂ ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕರೆದುಕೊಂಡು ಬೇಕೆಂದು ಬಂದಿತ್ತು. ಆದರೆ ನಿನ್ನ ಅವಿವೇಕವೇ ನಿನ್ನನ್ನು ಈ ಕೀಳು ಮಟ್ಟಕ್ಕೆ ತಂದಿತ್ತು. ಅಹೇ ರೇಣುಕ, ಇನ್ನೊಂದು ಸಾರಿ ನಿನ್ನನ್ನು ಸತಿ ಎಂದು ಮನ್ನಿಸಲಾರ ಈ ಮುನಿಯೋಗಿ ಕುಲತಿಲಕ. ಅದೇ ಇದು ಅಲ್ಲಿ ಬೇಡ ನಿಂತ ಅಲ್ಲಿಗೆ ಅಂತ ಹೋಗ್ತಾನೆ. ಅಹೋ ಮಾತೆ ಪರಮ ಪುನೀತೆ ರೇಣುಕಾ ರಾಜನ ಸುತೆ, ನನ್ನ ಆಶೀರ್ವಾದದಿಂದ ಕೈಲಾಸ ವಾಸನಾದ ಪರಮಾತ್ಮನಂ ಪ್ರತ್ಯಕ್ಷ ಮಾಡಿಕೊಂಡು ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವನು ಈ ನಿನ್ನ ಮಗ ಪರಶುರಾಮನಮ್ಮ ಆಶೀರ್ವದಿಸು. ಜನನಿ ತಿಳಿಸು ಎನ್ನ ಬೇಗನೆ. ರಾಮ, ಅಮ್ಮ ಮಾತೆ, ನಿನ್ನನ್ನು ಏನೆಂದು ಆಶೀರ್ವಾದವನ್ನು ಮಾಡಬೇಕು ಪುತ್ರ? ಹೌದು ಮಾತೆ, ಕಣ್ಣೀರು ಸುರಿಸುತ್ತಿರುವ ಕಾರಣವೇನು ಮಾತೆ? ರಾಮ, ಜನನಿ ಏತಕ್ಕಾಗಿ ಕಣ್ಣೀರನ್ನು ಸುರಿಸುತ್ತಿರುವೆ ಮಾತೆಂದು ಕೇಳಿದೆಯಾ? ಹೌದು ಜನನಿ. ನಾನು ಯಾವ ತಪ್ಪು ಮಾಡಲೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನೇ ಕೇಳು, ಆತನೇ ನಿನಗೆ ಉತ್ತರವನ್ನು ನೀಡುವನು ಕಂದ. ಆಹೋ ಪಿತನೇ ರಾಮ, ಪ್ರಳಯ ರುದ್ರಾಂಕಿತನೇ, ನೀನು ಕೋಪಮಂ ತಾಳಿದ ಕಾರಣವೇನು? ನಿನಗೆ ಎದರಾದ ಹದವನ್ನು ಯಾರು ಎನ್ನ ಮುಂದೆ ಹೇಳು. ತೊರೆದು ತೆರಗಿಳಿಸಿ ಬಿಡುವೆ ಪಿತನೇ, ಕೊಡಬೇಕನೇ. ರಾಮ, ಎನ್ನ ಅಗ್ಲಿಯನ್ನು ಪರಿಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡದಿಯ ಗಂಡಗಲಿಯಾದ ಈ ಪರಶುರಾಮನಲ್ಲ ದೃಢಬಲದಲ್ಲ ನಿನಗೆ ಹನುಮಾನವೇ ತಂದೆ. ಗಂಡದೆಯ ಗಂಡುಗಲಿ ರಾಮ, ಪ್ರತಿಜ್ಞೆ ಮಾಡುವೆಯ ತಂದೆಯ ಮಾತು ಮೀರುವುದಿಲ್ಲವೆಂದು. 33 ಕೋಟಿ ದೇವತರ ಸಾಕ್ಷಿ, ಸೂರ್ಯಚಂದ್ರನ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ, ಎನ್ನಗೆ ಪರಶುಂ ಕೊಟ್ಟ ಕಳಿಸಿದ ಆ ಪರಶಿವನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡುವನೆಂದು ಪ್ರತಿಜ್ಞೆ ಮಾಡುವನು ತಂದೆ. ಹೇಳೆನ್ನ ಮುಂದೆ. ಹಾಗಾದರೆ ಈ ಕ್ಷಣವಾರ ಕಡಿದು ಬಿಡು ನಿನ್ನ ತಾಯಿಯ ಶಿರವನ್ನು. ಅಯ್ಯೋ ಘಾತವಾಗಿತ್ತು. ಏಕೆ ರಾಮ ಮೌನವಾದೆ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನವೇನಾಯಿತು ರಾಮ? ತೋರಿಸು ನಿನ್ನಯ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶಾ ಮಹೇಶ, ಇದೆಂಥ ಅಗ್ನಿ ಪರೀಕ್ಷೆ. ನಾನೆಂಥ ಪ್ರತಿಜ್ಞೆ ಮಾಡಿದೆ ದೇವ ಪರಮೇಶ್ವರ. ಈ ಪರಶಿವನಿಗೆ ತೊಂದೊಪ್ಪಿಸುವಾಗ ಮೊದಲು ಬಲಿಯಾಗಿ ಎನ್ನ ಮಾತೆಯ ಶಿರವನ್ನು ತೆರೆಯುವ ಸಮಯ ಬಂದರೂ ಬರಬಹುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ ಅಮ್ಮ ತಾಯೇ ಭೂದೇವಿಗೆ ಪಟದ ತಾಯಿಯ ಶಿರವನ್ನು ಮಗನೇ ಖಂಡಿಸಬಹುದೇ?
ಎಣ್ಣಾದ ನಿನ್ನ ಮನಕ್ಕೆ ಒಪ್ಪಿತೆ. ಎಲೇ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಲು ಒಂದು ಎನ್ನೇಕೆ ಸಾಯಿಸಲಿಲ್ಲ? ಅಹೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡುವು ಎಂದೆಯಲ್ಲ ಆ ಅಮರವಾಣಿ ಎಂದು ಸತ್ಯವಾಯಿತು. ಎನ್ನ ಕರಕ್ಕೆ ನೀನು ಕೊಟ್ಟ ತ್ರಿಶೂಲ ಎನ್ನ ವಂಶಕ್ಕೆ ಮೂಲವಾಗಿತು. ಎತ್ತ ತಾಯಿಯ ಶಿರವನ್ನು ತೆರೆಯುವ ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಒತ್ತು ಸಾಕಿ ಸಲಿಗಿದ ಮಾತೆಯ ಕತ್ತರಿಸುವ ಮಗನ ಹುಟ್ಟಿರುವನೇ ಈ ಜಗದಲ್ಲಿ. ರಾಮ ಮಾತೃಭವ ಎಂದ ವೇದ ಪುರಾಣಗಳು ಸಾರುತ್ತಿರುವು. ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಒತ್ತ ಭೂಮಿ ಎತ್ತ ತಾಯಿ ಒಂದೇ. ಈ ಪರಶಿವನಿಂದ ನಿನ್ನ ರುಂಡವನ್ನು ನಾನು ಖಂಡಿಸಬಹುದೇ? ಸಹಿಸಲಾರೆ ಎನ್ನ ಮಾತೆ, ಸಹಿಸಲಾರೆ. ರಾಮ ಜನನಿ, ನಿನ್ನ ಕೈಯಿಂದ ನಿನ್ನ ತಾಯಿಯ ಶಿರವನ್ನು ಹೇಗೆ ಕಡಿಯಬೇಕೆಂದು ದುಃಖವನ್ನು ಪಡುತ್ತಿರುವೆ. ಹೌದು ಮಾತೆ. ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ. ರಾಮ ಜನನಿ, ನನ್ನ ಕರ್ಮವು ಹೇಗಿರುವುದು ನೋಡುತ್ತಿರುವೆಯ ಕಂದ. ಹೌದು ಮಾತೆ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ. ರಾಮ ಮಾತೆ, ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ ಕಂದ. ಹೌದು ಮಾತೆ. ಕಂದ ಜನನಿ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಕೇಳಲಾರದ ಕೇಳಲಾರದ ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ. ರಾಮ ಮಾತೆ, ಎತ್ತ ತಾಯಿಯ ಶಿರವನ್ನು ಹೇಗೆ ಖಂಡಿಸಬೇಕೆಂದು ದುಃಖವನ್ನು ಪಡುತ್ತಿರುವೆ ಕಂದ. ಹೌದು ಮಾತೆ. ರಾಮ ಜನನಿ, ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಅಳಿಸಿದ ನೀನೆಂದು. ಅಯ್ಯೋ ರಾಮ. ಜನನಿ, ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಅಳಿಸಿದ ನೀನೆಂದು. ತಂದೆಗೆ ಕೊಟ್ಟ ಮಾತನ್ನು ನಡೆಸುವ ಮಗನು ನೀನಾಗೋ. ರಾಮ ಪರಶುರಾಮನಾಗೋ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮೊದಲೇ. ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ. ರಾಮ ಮಾತೆ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ. ರಾಮ ಜನನಿ, ಅಂದು ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ಅಲಿಸಿ ಪರಶುವನ್ನು ಪಡೆದುಕೊಂಡು
ಪರಶುರಾಮನಾಗಿ ಬಂದಿಲ್ಲ ಕಂದ. ಹೌದು ಮಾತೆ. ರಾಮ, ಜನನಿ, ಇಂದು ನಿನ್ನ ತಂದೆಯ ಕೊಟ್ಟ ಮಾತನ್ನು ನೀನು ನಡೆಸಬೇಕಾದರೆ, ನಡೆಸಿಕೊಳ್ಳಬೇಕಾದರೆ, ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ, ಹೌದು ಮಾತೆ, ಈ ನಿನ್ನ ಹೆತ್ತ ತಾಯಿಯು ರೇಣುಕಾ ಎಲ್ಲಮ್ಮ ಎಂದು ಜಗತ್ತಿಗೆ ಗೊತ್ತಾಗಬೇಕಾದರೆ, ಹೌದು ಮಾತೆ. ರಾಮ, ಜನನಿ, ತಂದೆಯ ಕೊಟ್ಟ ಮಾತನ್ನು ನಡೆಸೋ ಹಾರಿಸು ನಿನ್ನ ಹೆತ್ತ ತಾಯಿಯ ರುಂಡವನ್ನು. ತಡಬೇಕೆ ರಾಮ, ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಆಗಲಿ ತಂದೆ, ನಿನ್ನ ಆಜ್ಞೆಯನ್ನು ಪಾಲಿಸುವನೇ ಪಿತನೇ, ಸತ್ಯ ಭಕ್ತಿಯ ಸಾಕ್ತ ಸಾಧಕನೇ. ಹರ ಹರ ಮಹಾದೇವ, ಶಂಭೋ ಶಂಕರ ಮಹಾದೇವ. ಅಹೋ ತಂದೆ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದೆ. ಮೆಚ್ಚಿದೆ ರಾಮ ನಿನ್ನ ಪಿತೃಭಕ್ತಿಗೆ. ಬೇಡು ಬೇಡು ಮಗನೇ, ನಿನಗೆ ನಾವು ಬರಬೇಕೆಂದು. ಅಹೋ ಪಿತನೇ, ಭಾರ್ಗವ, ನಿನಗೆ ತೃಪ್ತಿ ಆಯ್ತು ಪಿತನೇ? ತನೆಯನೇ ಕೇಳು ನಿನ್ನ ಮನದಿಚ್ಛೆಯಂ ಬೇಗ. ಅಹೋ ಪಿತನೇ, ಭಾರ್ಗವ, ಹಾಗಾದರೆ ಪ್ರತಿಜ್ಞೆ ಮಾಡಿವ್ರ ನಾನು ಕೇಳುವ ವರ ಕೊಡುವನೆಂದು. ಕೊಟ್ಟ ಮಾತು ಎಂದೂ ತಪ್ಪಿಲ್ಲ, ತಪ್ಪು ಅವನಲ್ಲ ಈ ಮುನಿಯೋಗಿ ಕುಲ ತಿಲಕ ಜಮದಗ್ನಿ. ಅಹೋ ಅಪ್ಪಯ್ಯ, ಭಾರ್ಗವ, ಮೊರಳಿಯನ್ನ ತಾಯಿಯ ಜೀವದಾನವನ್ನು ಮಾಡಬೇಕು. ನಿಮ್ಮ ಕ್ರೋಧಾಜ್ಞೆ ಬಿಟ್ಟು ನಮ್ಮ ಅಣ್ಣಂದರ ಪುನಃ ಜೀವಂತರಾಗಿ ಎಬ್ಬಿಸಬೇಕು. ಮೂರನೇ ವರವಾಗಿ ನೀವು ನಿಮ್ಮ ಕ್ರೋಧಾಜ್ಞೆ ಬಿಟ್ಟು ಶಾಂತ ಚಿತ್ತಾರವಾಗಿರಬೇಕು. ಪಿತನೇ, ನಡೆಸಿಕೊಡು ಈ ವರಂಗಳನ್ನು ಬೇಗನೆ. ಜೈ ಜಗದೀಶ್ವರ. ರಾಮ, ನಿನ್ನ ಇಷ್ಟಾರ್ಥವ ನೆರವೇರಲಿ. ಕರೆ ನಿನ್ನ ತಾಯಿಯನ್ನು ಎದ್ದು ಬರುವಳು. ಅಮ್ಮ ತಾಯೇ ಜನ್ಮದಾತೆ, ಪಿತರ ತಪೋಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡು. ಮಾತೆ ಪರಮ ಮುಂದೆ ಜನನಿ. ಬಂದೆ ರಾಮ, ಬಂದೆ. ತಂದೆಗೆ ಕೊಟ್ಟ ಮಾತು ನಡೆಸಿದೆ, ಮರಳಿ ನನಗೆ ಪ್ರಾಣದಾನವನ್ನು ನೀಡಿದೆ. ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ. ಹೆತ್ತ ಜನ್ಮವು ಸಾರ್ಥಕವಾಯಿತು ಪುತ್ರ, ಕೋಮಲ ಗಾತ್ರ. ಸ್ವಾಮಿ, ರೇಣುಕಾ, ಸದಾ ಮುತ್ತೈದೆಯಾಗಿರಲೆಂದು ನನಗೆ ಆಶೀರ್ವಾದವನ್ನು ಮಾಡು. ಸತಿ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದವಿರಲಿ ನಿನಗೆ ಚಿರಕಾಲ ಸರ್ವಸುಖ. ಅಹೋ ಅಪ್ಪಯ್ಯ, ಭಾರ್ಗವ, ಮತ್ತು ನನ್ನ ಎತ್ತಮ್ಮಳಾದ ರೇಣುಕಾದೇವಿ, ರಾಮ, ನಿಮ್ಮಲ್ಲಿ ವಿಜ್ಞಾಪನ ಏನೆಂದರೆ, ಏನು ಕಂದ? ಪಿತನ ಆಜ್ಞೆಗೆ ಚ್ಯುತಿ ಬಾರದಂತೆ ತಾಯಿಯ ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೆ ಭೂ ಪ್ರದಕ್ಷಿಣೆ ಮಾಡಿ ಬರುವೆ. ಆದ ಕಾರಣ ಎನ್ನಗೆ ಆಶೀರ್ವಾದ ಮಾಡಿ ಜನನಿ ಜನಕರೇ, ದೇವತಾ ಸ್ವರೂಪರೇ, ಬೇಗನೆ ಹೋಗಿ ಜಯವಾಗಲಿ ಸರ್ವತ್ರ. ಜಯವಾಗಿ ಸರ್ವತ್ರ. ಮೂರ್ಖ ಸನ್ಯಾಸಿಯೇ, ಎಲ ಈ ಮೂರ್ಖ ಕಾರ್ತಿವೀರನೇ, ಈಗ ಎನ್ನಲ್ಲಿ ಇರುವ ಕಾಮಜೆ ನನ್ನ ಎನಗೆ ಕೊಡುವಿಯಾ, ಇಲ್ಲವೇ ಎನ್ನೊಡನೆ ಸಮರಂಗ ಮಾಡುವಿಯಾ? ಮುನಿಪ, ಈಗ ತೋರಿಸ ಈ ಶಾಸ್ತ್ರ ಬಾವಿನಲ್ಲಿ ನಿನ್ನಯ ಪ್ರತಾಪ. ಎಲ ಈ ಕ್ಷತ್ರಿಯನೆಂಬ ಭ್ರಷ್ಟನೇ, ನಿನ್ನ ಬಾಯಿಂದ ಒಂದು ಅಕ್ಷರ ಹೊರಡುವಷ್ಟರಲ್ಲೇ ನಿನಗೆ ತಕ್ಕ ಪ್ರಾಯಚಿತ್ತವನ್ನು ಮಾಡಿ ಕಳಿಸುತ್ತಿದ್ದೆ. ಈಗ ಆ ಶಕ್ತಿ ನಿನ್ನಲ್ಲಿ ಎಲ್ಲಿ ಇರುವುದು ಮುನಿವರ? ನನ್ನ ಮಗನಾದ ಪರಶುರಾಮನಿಗೆ ಕೊಟ್ಟ ಮಾತಂತೆ ಎನ್ನೊಳಗಿರುವ ಕ್ರೋಧಾಗ್ನಿಯನ್ನು ಬಿಟ್ಟು ಶಾಂತ ಚಿತ್ತನಾಗಿರುವೆ. ಇಂತಹ ಸಮಯದಲ್ಲಿ ಬಂದು ನಿನ್ನ ಡಾಂಬಿಕತನವನ್ನು ಕೊಚ್ಚಿಕೊಳ್ಳದೆ ಸುಮ್ಮನೆ ಹಿಂದಕ್ಕೆ ನಡೆ. ಆ ಕಾಮಧೇನುವನ್ನು ಎನ್ನಿಂದ ಅಗಲಿಸಿ ನಿನ್ನ ಕರೆದುಕೊಂಡು ಹೋಗುವುದಾಗುವುದಿಲ್ಲ ಮೂರ್ಖನೇ. ತೆರಳು ನಿನ್ನ ಪಟ್ಟಣಕ್ಕೆ ಬೇಗನೆ. ಜಮದಗ್ನಿ ಎಂಬ ಮನೆಯವರ ಬಿಡಲೆನ್ನ ಜಂಬದ ಮಾತುಗಳನ್ನ ಬೇಗನೆ. ಆ ಕಾಮಜೇನನ್ನ ಬಾರದಿದ್ದರೆ ನಿನ್ನ ಶಿರವನ್ನು ಹರೆಗಡದ ಕಾಮಜೈನ ಸಹಿತ ನಮ್ಮ ಪಟ್ಟಣಕ್ಕೆ ತೆಗೆದುಕೊಂಡ ಒಯ್ಯವನ ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲೇ ಬಡ ಸನ್ಯಾಸಿ.
ಕಾಮದಾಗ್ನಿಯನ್ನು ಶಿರವನ್ನು ಹರೆಗಡೆದರ ಸಾರಥಿ ನಮ್ಮ ಮಹೇಶ್ಪತಿ ನಗರಕ್ಕೆ ಸೂಟಿ ಎಂದರ ಬರುವಂತನಾದ ಸಾರಥಿ ಬರಮ್ಮ ಸುರೇಖ ಚಂದ್ರಿಕಾ ಮಾತಾಡ್ಸರಕ್ಕ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಬಂದ್ ನಂಬ್ತೀಯ ಹೌದಾ ಸವತಿ ಮಾಶ್ಚರ್ಯ ತೋರದ ಸುಮತಿಯ ರಾಜಬಾಳರೇ ಸತಿ ಮಣಿಯರೇ ಬಾ ಇಂಥ ಬರಗಾಲದಾಗ ಬೆಳೆ ಇಲ್ದ ನೀರಿಲ್ದ ಇಬ್ಬರನ್ನ ಮಾಡ್ಕೊಂಡು ಎಲ್ಲೋ ಮರ ಇಲ್ಲಿಯ ಹೆಂಗಪ್ಪ ನಮ್ ಹೊಟ್ಟೆ ಬೈದು ಸಾಕು ಮೂವರ ಆಯಮ್ಮನ ಕಲಿಕೊಂಡು ಮೂವರ ಕಾಂತ ಸುಂದರಿ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪ್ರಯಾಣದ ಗಡುವೆ ನಿನಗೆ ಯಾತಕ್ಕೆ ಬೇಕು ಸುಂದರಿ? ನಾನು ನಿನ್ನ ಸತಿಯಲ್ಲವೇ ಅದಕ್ಕಾಗಿ ಬೇಕಾಗಿರುವುದು. ಅಂದವರು ಯಾರು ಸುಂದರಿ? ನೀನೇ. ನೀನು ಎಂದೂ ಇಲ್ಲಲ್ಲ ಸುಂದರಿ. ಕಾಂತ ಕಾಂತೆ, ನಿನ್ನ ಪಯಣದ ಸಂಗತಿಯನ್ನು ಸತಿಯ ಮುಂದೆ ತಿಳಿಸುವುದು ನಿನ್ನ ಧರ್ಮ. ಅದು ಸತಿಯರ ಮುಂದೆ ತಿಳಿಸುವುದು ಯಾತಕ್ಕೆ ಧರ್ಮವಲ್ಲ? ತಿಳಿಸುವುದಿಲ್ಲ ಸುಂದರಿ. ಯಾತಕ್ಕೆ ಧರ್ಮವಲ್ಲಂದ್ಯಾ? ಸತಿಯರ ಮುಂದೆ ತಿಳಿಸಿದ ಕಾರ್ಯವು ಎಂದಿಗೆ ಜಯವಾಗುವುದಿಲ್ಲ. ನೀನು ತಿಳಿಸದೆ ಹೋದರೆ ನಮ್ಮದು ಕರ್ಮವಾಗುವುದು. ಅದು ಕರ್ಮ ಬಂದರೆ ಚಿಂತಿಲ್ಲ, ನಾನು ಮಾತ್ರ ತಿಳಿಸಿ ಹೋಗುವುದಿಲ್ಲ. ಹೌದೇ? ಹೌದು ಸುಂದರಿ. ಕಾಂತ ಕಾಂತೆ, ಅಲ್ಲ ಅಲ್ಲ ಹೇಳಿದನೆ ಕೇಳು. ನೀ ಎನ್ನ ಬಾಳಿನ ರಾಜ, ನಾನಿನ್ನ ಪ್ರೇಮದ ರೋಜ, ನಾನಿನ್ನ ಬಿಡಲಾರೆ ಚಿನ್ನ ರನ್ನ, ನೀ ಎನ್ನ ಬಾಳಿನ ರಾಜ. ಅಹೋ ಕಾಂತ, ಹೇ ಸುಂದರಿಯೇ, ನಿಲ್ಲು ಎಲ್ಲಿಗೆ ಹೋಗುವೆ? ನಿನ್ನ ಸತಿಯದೇನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆರನ್ನ? ಬುದ್ಧಿ ಸಂಪನ್ನ. ಹೇ ಉಡಿರಾಜ ಮುಗಿಯಲಾದ ಮಡದೆ ಮಣಿಯೇ, ಸಡಗರ ಸೌಂದರ್ಯದಿಂದ ಅತಿಶಯದಿಂದ ಒಪ್ಪುವ ಸುಂದರಿಯೇ, ತೀರ್ಥಲವನ್ನು ಹೊರವಾಗಿ ಎನ್ನಂ ಜಯಿಸುವೆನೆಂದು ಪ್ರತಿಜ್ಞೆ ಮಾಡಿರುವನಂತೆ. ಹೌದೇ? ಹೇ ಸುಂದರಿಯೇ, ಸುಂದರ, ತತ್ತ ಕಾರಣ ಬಾಪುರ ಮಠದಿಂದ ಮೆರೆಯುವ ಪರಶುರಾಮನಿಗೆ ಸಮರ ತಂಡೆಯನ್ನಿಡಿಸಿ ಪಂಚಾಂಗ ಹೇಳುವ ಪಟ್ಟವನ್ನು ಕಟ್ಟಿ ಬರಲು ಕಾಳಗಕ್ಕೆ ಹೋಗುವನು ಸುರೇಖ. ನಾನು ಹೋಗುವ ಕಾರ್ಯಕ್ಕೆ ಮಾಡದಿರೋ ನೀನು ಅಡ್ಡ ಕಂಟಕ. ಅವನು ಸುಂದರಿಯೇ, ಕಾಂತ
ಹೇ ಕಾಂತಿ, ನಿನ್ನ ಪಯಣದಲ್ಲಿಗೆ ನಾನು ಹೋಗುವ ಪ್ರಯಾಣದ ಗಡುವೆ ನಿನಗೆ ಯಾತಕ್ಕೆ ಬೇಕು ಸುಂದರಿ? ಮತ್ತಾರಿಗೆ ಬೇಕಾಗಿರೋದು? ಸರ್ವದ ಕೆಲಸವದಲ್ಲ ಸುಂದರಿ, ಹೇಗೆ ತಿಳಿಸುವುದಿಲ್ಲ? ಸತಿಗಳ ಮುಂದೆ ತಿಳಿಸಿದ ಕಾರ್ಯವು ಎಂದಿಗೆ ಜಯವಾಗುವುದಿಲ್ಲ. ಹಾಗಾದರೂ ಜಯವಾಗುವುದು? ಸುಂದರಿ, ಯಾರು ಹೇಳಿದರು? ಸುದ್ದಿ ವಾಕ್ಯವಿರುವುದಲ್ಲ ಸುಂದರಿ. ಹೌದೇ? ಹೌದು ಸುಂದರಿ. ಪ್ರಿಯ, ಪ್ರಿಯೆ, ಕಾಂತ, ಕಾಂತಿ, ಅಲ್ಲ ನಲ್ಲಿ ಹೇಳಲೆ ಹೇಳಲೆ ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಯಲದೆ ಹೋದಾನ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಯಲದೆ ಹೋದಾನ. ಕರ್ಮಗಳು ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಯಲದೆ ಹೇಳದೆ ಹೇಳದೆ ಎಲ್ಲಿಗೆ ನನ್ನ ನಿನ್ನ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕರದಲ್ಲಿ ತರುವ ಪ್ರಾಣವನ್ನು ಪಡೆದು ಎಲ್ಲಿಗೆ ಹೋಗುವೆ? ನಾನು ಹೋಗುವುದು ನಿನಗೆ ಯಾತಕ್ಕೆ ಬೇಕು ಸುಂದರಿ? ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸರನ್ನ ಬುದ್ಧಿ ಸಂಪನ್ನ. ಆ ಹೇ ರಾಣಿ ಮಾತಿನ ಜಾಣಿ ಪರಶುರಾಮನು ಅರಣ ತೀರಿಸಲು ಹೊರವಾಗಿ ಎನ್ನಂ ಜಯಿಸುವೆನೆಂದು ಪ್ರತಿಜ್ಞೆ ಮಾಡಿರೋಣಂತೆ. ಆ ಪರಶುರಾಮನೊಡನೆ ಸಮರಂಗಕ್ಕೆ ಹೋಗುವುದು ಬಿಡುವುದಿಲ್ಲ ಚಂದ್ರಕ. ಅವನನ್ನು ಜಯಿಸಿದರೆ ಮಾತ್ರ ನಾನು ಹೀರನಂದು ಸಾರ್ಥಕ. ಇಲ್ಲವಾದರೆ ಎಷ್ಟು ಸಹಜವಾಗಿ ಮಾಡಿದವರು. ಕಾಂತ, ಕಾಂತಿ, ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಪರಶುರಾಮನೊಡನೆ ಸಮರಂಗಕ್ಕೆ ಹೋದವರ ಸುರೇಖ. ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರೋಣ. ನಿನ್ನಿಂದ ಆಗುವುದಿಲ್ಲ. ಎಂತ ಮಾತನ್ನಾಡಿದೆ? ಇದ್ದ ಮಾತನ್ನೇ ಹೇಳಿದೆ. ಎಂತ ಬಂದರೆ ವೀರರಿಗೆ ಹಬ್ಬದ ಊಟ ಸುಂದರಿ. ಸೋತು ಬಂದರೆ ಎಂತ ಮಾತನಾಡಿದೆ? ತಿಳಿದಿದ್ದೆ ಹೇಳಿದೆ. ಕ್ಷತ್ರಿಯರ ಹಿಂದಕ್ಕೆ ಬರುವುದು ಕ್ಷತ್ರಿಯರ ಗುಣವಲ್ಲ ಸುಂದರಿ. ಆಹಾ, ಹೌದು ಸುಂದರಿ. ಕಾಂತ, ಕಾಂತಿ, ಪ್ರಿಯ, ಪ್ರಿಯ, ಅಲ್ಲ ಹೇಳಲೆ ಕೃತ ವೀರನ ಪ್ರೀತಿಯ ಸುವರ್ಣ ಎನ್ನ ಕಾಂತ ಕಾವ್ಯ ವೀರ ಕೃತ ವೀರನ ಪ್ರೀತಿಯ ಸುವರ್ಣ.
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ಪರಶುರಾಮನನ್ನು ದಾರೆಂದುಕೊಂಡಿರುವೆ ನೀನು? ನಾನು ದಾರಮ್ಮದು ನಿನಗೆ ಗೊತ್ತಿಲ್ಲವೇ ಸುಂದರಿ? ನೀನು ನನ್ನ ಪತಿ ಎಂದುಕೊಂಡಿರುವೆ, ಹೌದಲ್ಲ? ಹೌದು ಸುಂದರಿ. ಆದರೆ ಆ ಪರಶುರಾಮನನ್ನು ನೀನು ಯಾರೆಂದುಕೊಂಡು ಪಂಥವನ್ನು ತೊಟ್ಟು ಹೋಗುತ್ತಿರುವೆ? ಅವನ ಹತ್ರ ಕಾಮಧೇನುರವನು ಹೆಚ್ಚಿಗೆ ಹೋಗುವನು ಸುಂದರಿ. ಕಾಂತ, ಕಾಂತಿ, ನಾರಾಯಣನ ಅವತಾರವೇ ಈ ಪರಶುರಾಮನು. ಅವನು ನಾರಾಯಣನಾಗಲಿ ಪರಶುರಾಮನೇ ಆಗಿರಲಿ, ಈ ಅಣ್ಣಮ್ಗೆಲ್ಲವನವರಿಂದ ಏನಾಗುವುದು ಸುಂದರಿ? ಕಾಂತ, ಕಾಂತಿ, ನೀನು ಅಂಥ ಬಲವಂತನೇ. ಎಂಥ ಬಲವಂತನ ಸುಂದರಿ, ಎಂಥ ಬಲವಂತನು. ಅಯ್ಯೋ ಶಾಸ್ತ್ರ ಬಾಹುಗಳ ಕರ್ತವ್ಯ ರಾಜ್ಯದಲ್ಲಂದರೆ ತ್ರಿಲೋಕ ಮೂರು ಎಲ್ಲ ಅಲ್ಲೋಲ ಕೊಲ್ಲಲಾಗುವುದು, ಅಲ್ಲೊಲ್ಲ ಕಲ್ಲೊಲ್ಲವಾಗುವುದು ಎಲ್ಲಿ ಕಾಣ್ತಾನೆ ಇಲ್ಲವಲ್ಲ. ಹಾಗೆ ಅಲ್ಲವೆಂದು ಕಾಣುವುದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ನೀನು ಏನೇ ಹಾರಾಡಿದರೂ ಸಹ ಪರಶುರಾಮನನ್ನು ಜಯಿಸುವುದು ನಿನ್ನಿಂದ ಆಗಲಾದ ಮಾತನ್ನು ತಿಳಿ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಆಯೇ ಭ್ರಷ್ಟರೇ, ಯಾವತ್ತು ವೈರಿಗಳ ರುದ್ಗದ್ಭಾತಗಳ ಗಲಕವಂತ ರೌದ್ರಾಮಿತನಾಗಿ ಸಿಂಹದ್ದನಿಗೈಯತ್ತ ಹೋಗುವ ಸಮಯದೊಳ ನಿಲ್ಲಿಸಿದರೆ ರಾಮನನ್ನು ಗುಣಗಾಲ ಮಾಡಲಿಕ್ಕೆ ನಾನೇನು ನಿನ್ನ ಇಲ್ಲಿಗೆ ಕರೆಸಲ್ಲ. ಆಹೇನಲ್ಲಿ ಚಂದ್ರ ವಂಶದಲ್ಲಿ ಹುಟ್ಟಿದ ಕಲಿಸೂರ ಕರ್ತವ್ಯ ರಾಜನನ್ನ ಅರಣ್ಯದಲ್ಲಿರುವ ಬ್ರಾಹ್ಮಣನಾದ ಪರಶುರಾಮನ ಎನ್ನಂ ಜಯಿಸುವನೇ ಸುರೇಖ. ಇಂದಿನ ಕಳಗದಲ್ಲಿ ಅವನನ್ನು ಸೆದೆ ಬಡಿಯದಿದ್ದರೆ ನಾನು ಹುಟ್ಟಿ ಏನು ಸಾರ್ಥಕ. ಕಾಂತ, ಕಾಂತಿ, ಯಾರೊಡನೆ ಪಂಥವನ್ನು ತಟ್ಟುಪ್ಪ? ಪರಶುರಾಮನೊಡನೆ ಹೋದವರ ಸುಂದರಿ. ಹೌದು ಸುಂದರಿ. ಬೇಡ ಕಾಂತ, ಯಾತಕ್ಕೆ ಬೇಡ? ಆ ಪರಶುರಾಮನು ಸಾಮಾನ್ಯನವನಲ್ಲ. ನಾನೇನು ಸಾಮಾನ್ಯ ಬಲಗ್ಗನೆಂಬುದು ನಿನಗೆ ಗೊತ್ತಿಲ್ಲ. ನೀನು ಸಾಮಾನ್ಯನವನನ್ನ ಬಂದೆ ಇಬ್ಬರನ್ನು ಕಟ್ಟಿಕೊಂಡಿರುವೆ. ಮತ್ತೆ ಗೊತ್ತಿರೋರಲ್ಲ ಸುಂದರಿ. ಕಾಂತಿ, ಇಬ್ಬರ ಸತಿಯರನ್ನು ಮರೆತು ಯುದ್ಧಕ್ಕೆ ಹೋಗುವುದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಪರಶುರಾಮನನ್ನು ಗೆಲ್ಲಲು ನಿನ್ನಿಂದ ಆಗಲಾರದು. ಎಂತ ಮಾತನಾಡಿದೆ ಪ್ರಾಣೇಶ್ವರ, ಪ್ರಾಣೇಶ್ವರಿ? ಅವನ ವಿಚಾರವು ತಿಳಿದುಕೊಂಡಿರುವೆಯಾ? ಸಹಜವಾಗಿ ತಿಳಿದುಕೊಂಡವನು ಸುಂದರಿ. ಏನು ತಿಳಿದುಕೊಂಡಿರುವೆ? ಅವನು ಯಾರೊಳಗೆ ಯುದ್ಧ ಮಾಡಿದವನು ಸುಂದರಿ. ಏನು ಕೇಳು? ಅದೇನು ಚೆನ್ನಾಗಿ ಹೇಳು. ಕೃತವೀರನ ಪ್ರೀತಿಯ ಕುವರ ಕಾವ್ಯಯ ಎನ್ನ ಬಾಳಿನ ಬಾಗಿಲಿಗೆ ನೀನೆ ತೋರ. ಕೋಪದಲೇ ಕೋಪಲಿನ ಏನೆನ್ನ ಮಾಡಿದ, ಏನೆನ್ನ ಮಾಡಿದ. ಕೃತವೀರನ ಪ್ರೀತಿಯ ಕುವರ ಕಾವ್ಯಯ
ಪ್ರಾಣೇಶ್ವರಿಯೇ, ಪರಶುರಾಮನನ್ನು ಧಾರೆಂದು ತಿಳಿದುಕೊಂಡ್ರು. ನಾನು ದಾರಂಭದ ನನಗೆ ಗೊತ್ತಿಲ್ಲವೇ? ಆತನೇ ಶ್ರೀಮನ್ನಾರಾಯಣನು. ಆದರೆ ಏನಾಯ್ತು ಸುಂದರಿ? ಅಂತವನೊಡನೆ ಪಂತವನ್ನು ತೊಟ್ಟು ಹೋಗುವುದು ಸರಿಯಲ್ಲ ಕಾಂತ. ಎಲ್ಲಿಗೆ ನಿಲ್ಲಿಸು ನಿನ್ನ ಪಂತ? ನಲ್ಲಿ ನೀನು ಎಷ್ಟು ಹೇಳಿದರೂ ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ಹೋಗುವುದು ಬಿಡುವುದಿಲ್ಲ. ಆ ಪರಶುರಾಮನೊಡನೆ ಸಮರಂಗಕ್ಕೆ ಹೋಗುವುದು ಬಿಡುವುದಿಲ್ಲ ಸುರೇಖ. ನೀನು ಎಷ್ಟು ಹೇಳಿದರೂ ಅರ್ಥಕ. ಯುದ್ಧಕ್ಕೆ ಹೋಗುವನು ಬೇಡ. ಯಾತಕ್ಕೆ ಬೇಡ ಸುಂದರಿ? ನೀನು ಪರಶುರಾಮನನ್ನು ಜಯಿಸಲಾರೆ. ಯಾತಕ್ಕೆ ಜಯಿಸವಾಗುವುದಿಲ್ಲ? ಶಿವನಿಂದ ವರವನ್ನು ಪಡೆದುಕೊಂಡು ಬಂದಿರುವನು. ಎಂದಿರುವುದು ಈ ಗುರುವಿನಲ್ಲಿ ಸುಂದರ. ದತ್ತಾತ್ರೇಯ ಮಹಾಗುರುಗಳಿಂದ ಸಾವಿರಾರು ಭುಜ ಬಲವನ್ನು ಪಡೆದುಕೊಂಡು ಬಂದಿರುವನು. ಯಾರೆದುರಿಗೆ ನಿಂತು ಗೆದ್ದಿರುವನು ಸುಂದರಿ? ಪ್ರಾಣೇಶ್ವರ. ಪ್ರಾಣೇಶ್ವರಿಯೇ, ಆದರೂ ಸಹ ಪರಶುರಾಮನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ. ಅದು ಯಾತಕ್ಕೆ ಆಗುವುದಿಲ್ಲ ಸುಂದರಿ? ಹೇಳಲೇ ಚೆನ್ನಾಗಿ. ಆಯ್ತಾಯ್ತಿನ ಇಲ್ಲೇ ಸುಸ್ತಾದ್ರೆ ಅಲ್ಲೆಂಗೆ ಗೆದ್ದು ಬರುವೆ. ಸಹಜವಾಗಿ ಗೆದ್ದವರನ್ನು ಸುಂದರ ನಾನು ನೋಡುವೆ. ಕಾಂತ. ಅರೇ ಕಾಂತಿ. ಪ್ರಾಣೇಶ್ವರ.
ಪ್ರಾಣೇಶ್ವರ, ಪ್ರಾಣೇಶ್ವರ, ಹೃದಯೇಶ್ವರ, ಹೃದಯೇಶ್ವರ, ಕಾಂತ, ಕಾಂತೆ, ಆ ಪರಶಿವನಲ್ಲಿಗೆ ಪಾಶುಪತಸ್ತವನ್ನು ವರವಾಗಿ ಪಡೆದುಕೊಂಡು ಬಂದಂತ ವೀರಾದಿ ವೀರನು ಆ ಪರಶುರಾಮನಲ್ಲವೇ? ಅವನು ಪರಶುರಾಮನಾದರೆ ಏನು ಮಾಡುವನು ಸುಂದರಿ? ನಿನ್ನನ್ನು 1000 ಹೋರು ಮಾಡಿ ಎಸೆಯುವನು. ಅವನ ದೊಡ್ಡ ಪುಟ್ಟನ ಸುದ್ದಿ ನನ್ನ ಮುಂದೆ ಯಾಕಪ್ಪ ಹೇಳ್ತೀಯ ಸುಂದರಿಯೇ? ನಿನಗೆ ಬುದ್ಧಿ ಬರಲೆಂದು ಅವನು ಬುದ್ಧಿ ಇದ್ದರೆ ತಾನಾಗಿ ಬರುವುದಲ್ಲ ಸುಂದರಿಯೇ. ಪ್ರಾಣೇಶ್ವರ, ಪ್ರಾಣೇಶ್ವರಿಯೇ, ನಿನಗೆ ಬುದ್ಧಿ ಇದ್ದಿದ್ದರೆ ನೀನು ಈ ರೀತಿ ಪಂಥವನ್ನು ತೊಟ್ಟು ಹೋಗುತ್ತಿರಲಿಲ್ಲ. ಸಹಜವಾಗಿ ಹೋಗವನ. ಕಾಂತ, ಕಾಂತೆ, ಸುಮ್ಮನೆ ನಿನ್ನ ಹಠವನ್ನು ಬಿಡು. ಎನ್ನ ಮಾತಿಗೆ ಮನಗಳು ಎನ್ನೊಂದಿಗೆ ಅರಮಂದಿರಕ್ಕೆ ಬಾಪ್ರಿಯ ಮುಗಿಯುವನು ನಿನಗೆ ಕೈಯ. ಆಹೇ ಭೃಂಗವೇಳಿಯೇ, ಮುಂಬೈಯೊಳಗ ಸರಂಗಲ ಮೇಸಿಕೊಂಡು ಸಮರಂಗಕ್ಕೆ ಹೋಗುವ ಸಮಯದಲ್ಲಿ ಎಂಗಳೆಯರ ಮಾತಿಗೆ ಮನಸೋತಲೇ ತುಂಗ ವಿಕ್ರಮರಾದ ಕ್ಷತ್ರಿಯರ ಧರ್ಮವಲ್ಲ. ಪಟ್ಟವರ್ಧನಿಯಾದ ಸುರೇಖ ಪರವಾಗಿರುವ ಪರಶುರಾಮನಾಗಲಾರನು ಕಲಿತಿಲಕ. ಆ ಜಮದಾಗ್ನ ಕುಮಾರನನ್ನು ಸಂಗ್ರಾಮದಲ್ಲಿ ಜಗಗಳಿಸಿ ಯಮರಾಜನಲ್ಲಿಗೆ ಕಳಿಸದಿದ್ದರೆ ಬಾಪು ಬಾಪುರ ನಾನು ಶಾಸ್ತ್ರ ಬಾವು ಎಂದು ಸಾರ್ಥಕವೇನ ರಾಣಿ ಎನ್ನ ಮನವಿನ ಫಲವೇನೆ. ಪ್ರಿಯ, ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಸಹಜವಾಗಿ ಬಿಡುವುದಿಲ್ಲ. ಹೋಗುವೆಯ? ಸಹಜವಾಗಿ ಹೋಗವನು ಸುಂದರಿಯೇ. ಗೆದ್ದು ಬರುವೆಯ? ಸಹಜವಾಗಿ ಗೆದ್ದ ಬರೋಣ. ಆ ನಂಬಿಕೆ ನಿನಗೆ ಆ ನಂಬಿಕೆ ಇರುವವರೆಲ್ಲದಕ್ಕೆ ಯುದ್ಧಕ್ಕೆ ಹೋಗವನು ಸುಂದರಿಯೇ. ಹೌದೇ? ಹೌದು ಸುಂದರಿ. ಆದ್ರೆ ನನಗಿಲ್ಲ. ನಿನಗೆ ಭಯವನ್ನು ಬಿಟ್ಟವನ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಹೇಳಲಿ. ಹೇಳು ಸುಂದರಿ. ಬಾಳ ಬಂಗಾರ ನೀನ, ಹಳೆಯ ಸಿಂಗಾರ ನೀನ, ನಿನ್ನ ಕೈಲಾಡ ಗೊಂಬೆ ನಾನಯ್ಯ, ಗೊಂಬೆ ನಾನಯ್ಯ. ಬಾಳ ಬಂಗಾರ ನೀನ, ಹಳೆಯ ಸಿಂಗಾರ ನೀನ, ಕೈಯ ಕೈಲಾಡ ಸುಂದರಿ ಅಲ್ಲ ತಾನ ತನ್ನ ತಾನ ತಾನ ತನ್ನ ತಾನ ಗೊಂಬೆ ನಾನಯ್ಯ.
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪರಶುರಾಮನ ಪರಾಕ್ರಮವನ್ನು ತಿಳಿದುಕೊಂಡಿರುವೆಯಾ? ಸಹಜವಾಗಿ ಹೋಗವನು. ಏನು ತಿಳಿದುಕೊಂಡಿರುವೆ? ಎಲ್ಲ ತಿಳಿದುಕೊಂಡಿರುವನಲ್ಲ ಸುಂದರಿ. ಸುಂದರ, ಸುಂದರಿ, ಘೋರ ತಪೋರ್ಗೈದು ಪರಶುವಿನಿಂದ ವರವನ್ನು ಪಡೆದು ಬಂದಿರುವಂತೆ. ಆದರೆ ಏನಾಯ್ತು ಸುಂದರಿ? ಅಂತ ವೀರನನ್ನು ಜಯಿಸುವುದು ನಿನ್ನಿಂದ ಆಗಲಾರದು ಪ್ರಿಯ. ಯಾತಕ್ಕೆ ಆಗುವುದಿಲ್ಲ? ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಅದಕ್ಕಾದ ನಮ್ಮನ್ನು ಇಬ್ಬರನ್ನ ಕಟ್ಟಿಕೊಂಡಿರೋದಲ್ಲ ಸುಂದರಿ. ಹಾಗೆ ಸತಿ, ನನಗೆ ಯಾತಕ್ಕೆ ಹೇಳ್ತಿ ಇಂಥ ನೀತಿ? ನೀನು ನನ್ನ ಪತಿಯಲ್ಲವೇ? ನನ್ನ ಯಾವ ದೊಡ್ಡ ಸೂರ್ಯನೆಂದು ಈ ಅನ್ನ ಮುಂದೆ ತಿತ್ತಿ ತಿತ್ತಿ ಹೇಳುತ್ತೀಗೆ. ಬಾಪು ಬಾಪುರಿ ಅವನ ಪರಶುರಾಮನೇ ಆಗಿರಲಿ, ಇಲ್ಲವೇ ಕಾಲ ಯಮನೇ ಆಗಿರಲಿ, ಈ ನಮ್ಗೆಲ್ಲವದು ಯಾರಿಂದಲೂ ಆಗುವುದಿಲ್ಲ ಸುಂದರಗ. ಸೊಮ್ಮನೆ ನಿನ್ನ ಅರಮಂದಿರದಲ್ಲಿ ಇರುವುದೇ ಬಿಟ್ಟು ನನ್ನಲ್ಲಿ ಯಾತಕವಾಗಿ ಸರ್ವತ ಬಿಡುವುದಿಲ್ಲ ಸುಂದರಿ. ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಕಾಂತ, ಕಾಂತಿ, ಶಿವನಿಂದ ವರವನ್ನು ಪಡೆದುಕೊಂಡು ಬಂದಿರುವನು ಪರಶುರಾಮನು. ಅವನ ಶಿವನಿಂದ ಬಡವರು ನಮ್ಮನ್ನು ಏನು ಮಾಡವಲ್ಲ ಸುಂದರಿ. ನಾರಾಯಣನ ಅವತಾರನು ಪರಶುರಾಮನು. ಅವನು ನಾರಾಯಣನೊಂದು ಯಾರ ಎದುರಿಗೆ ನಿಂತು ಗೆದ್ದಿರುವನ ಸುಂದರಿ. ನೀನು ಯಾರೆಲ್ಲ ನಿಂತು ಗೆದ್ದಿರುವೆ ಪ್ರಿಯ? ಯುದ್ಧ ಮಾಡಬೇಕಂದರೆ ವೀರರ ಸೈನಿಕರ ಲೆಕ್ಕ ಇಲ್ಲದ ಸೋತರ ಚಿಂತೆ ಇಲ್ಲ ಎಂದಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟು ಬರುವರ ಸುಂದರಿ. ಅವನು ನಾರಾಯಣನಿಗೆ ಯಾವ ಪಟ್ಟಚ್ಚು ಓಡಿ ಬರುವುದಿಲ್ಲ. ಆಹಾ, ಹೌದು ಸುಂದರಿ. ಹೌದೇ? ಹೌದು ಸುಂದರಿ. ಕಾಂತ, ಕಾಂತೆ, ನಲ್ಲ ನಲ್ಲ ಹೇಳಲೆ ಎನ್ನಾಯ ಚೆನ್ನಾಗಿ ಹೇಳಬೇಕೆ? ಹೌದು ಸುಂದರಿ. ಚೆನ್ನಾಗಿ ಕೇಳು ಪ್ರಿಯ. ಹೇಳುವಿನ ಕೇಳು. ಚೆನ್ನಾಗಿ. ಬಾಬಾರೋ ಧೀರ ಎನ್ನಯ ಸೂರ, ನಿನ್ನನ್ನು ಬಿಡಲಾರೆ, ನಿನ್ನನ್ನು ಅಗಲಲಾರೆ, ಪ್ರಿಯ 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 ಪ್ರಿಯ. ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ಭಕ್ತ ಪ್ರಹ್ಲಾದನ ಭಕ್ತಿಯನ್ನು ಮೆಚ್ಚಿ ಕಂಬದಿಂದಲೇ ಹೊರಬಂದು ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಆ ನಾರಾಯಣ? ಮಾಡಿದನಿಲ್ಲ. ಮಾಡಿದೆನೆಂದು ಹೇಳ್ತೀಯಲ್ಲ ಸುಂದರಿ, ಹೇಳುವಂತಡೆ. ಕಾಂತ, ಕಾಂತ, ನೀನು ಹೂವನ ನಾನು ಹೇಳ್ತು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅವನ ಪ್ರತಿರೂಪವೇ ಈ ಪರಶುರಾಮನು. ಆದ್ದರಿಂದ ಪರಶುರಾಮನನ್ನು ನೀನು ಜಯಿಸಲಾರೆ ಕಾಂತ. ಸುಮ್ಮನೆ ತ್ಯಜಿಸು ನಿನ್ನ ಪಂಥ. ಹೇ ತ್ರಿಪುರ ಸುಂದರಿ, ಈ ಲೋಕ ಬಾಲಕ ನಾಥ ಲಕ್ಷ್ಮೀ ಕಾಂತನ ಪ್ರಹ್ಲಾದನ ರಕ್ಷಣೆ ಮಾಡಲು
ಸ್ತಂಭದಿಂದ ಬಂದನಂದು ಹೇಳಿದೆಯಲ್ಲ. ಹೌದಲ್ಲ ಸುಂದರಿ ಸುಂದರ ಒಂದು ಎರಡು ಮೂಳೆ ಹತ್ತಿನ ಮೇಲೆ ಕುಂತುಕೊಂಡು ಪಕ್ಕತನದಲ್ಲಿ ರೋಸಬದ್ಧನಾಗಿ ದಾರುಳಿದ್ದ ಮಾಡಿರುವನು. ಸುಂದರಿ ಸುಂದರ ಮತ್ಸ ರೂಪದಿಂದ ಕೊಲ್ಲಿರನಲ್ಲದೆ ಹೌದಲ್ಲೇ ಬಲು ಕಲಿಸೂರನಾದ ವಾಲಿಯನ್ನ ಮರವ ಮರೆಯಲ್ಲಿ ನಿಂತು ಮೋಸದಿಂದ ಮಾಡಿ ಪದರೆ ಎಳೆದು ಕೊಲ್ಲಿರುವನಲ್ಲದೆ ಬಲು ಚಕ್ರವರ್ತಿ ಎಂಬವನನ್ನು ಹೋಗಿ ವಾಮನ ರೂಪದಿಂದ ಹೋಗಿ 3 ಅಡಿ ಭೂದಾನವನ್ನು ಬೇಡಿ ಮೋಸದಿಂದ ಪಾತಾಳಕ್ಕೆ ತುಳಿದಿರುವನು. ಸುಂದರ ಆ ಹರಿ ಎಂಬವನು ಯಾರೆದುರಿಗೆ ನಿಂತು ಗೆದ್ದಿರುವನು. ಆದ ಕಾರಣ ನಿನ್ನಂತ ಹೆಂಗಸಿಗೆ ಇದು ಅರ್ಥವಾಗುವ ಮಾತಲ್ಲ. ವ್ಯಕ್ತವಾಗಿ ಹೊತ್ತು ಕಳೆಯದೆ ನಮ್ಮ ತಡೆಯ ಬೇಡ ಸುಮ್ಮನೆ ನರಮಂದಿರದಲ್ಲಿರುವುದು ಬಿಟ್ಟ ನನ್ನಲ್ಲಿ ಯಾತಕ್ಕೆ ಮತ್ತೆ ಈ ತರ್ಕ ನಿನಗೆ ಬುದ್ಧಿ ಹೇಳಲು ಬಂದಿರುವೆವು. ಸಹಜವಾಗಿ ಹೋಗೋಣ. ಹೌದೇ ನಮ್ಮಿಬ್ಬರ ಮಾತು ಧಿಕ್ಕಾರ ಮಾಡುವ ಯುದ್ಧ ಬಂದರೆ ಯಾರು ಧಿಕ್ಕಾರ ಮಾಡುವನು ಸುಂದರಿ ಕಾಂತೆ ಹೋಗುವೆಯಾ? ಸಹಜವಾಗಿ ಹೋಗೋನು. ಇಲ್ಲಿ ನೋಡು ನೋಡುವುದಲ್ಲ ಸುಂದರಿ. ಬಾ ಹೋಗು. ಹೋಗುವುದದ್ದು ಸುಂದರಿ. ಹೋಗುವ. ನೀವು ಸಂತೋಷ ಕಲಿಸಿಕೊಟ್ಟರೆ ಸತ್ಯಬಲವನ್ನು ಅರಿಸಿ ಬರುವ ಸುಂದರಿ. ಸಂತೋಷ. ಹೌದು ಸುಂದರಿ. ಕಾಂತ ಕಾಂತಿ ನೀನು ಕದನಕ್ಕೆ ಹೋದರೆ ಯಾವ ಹೆಂಡತಿಯಾಗಿ ಸಂತೋಷದಿಂದ ಕಳಿಸಿಕೊಡಲ್ಲ. ನೀವು ಕಳಿಸಿಕೊಡಬೇಕು ಸುಂದರಿ. ಇತಿಹಾಸದಲ್ಲಿ ಇಲ್ಲ ಇದು. ಇತಿಹಾಸದಲ್ಲಿರುವುದು ಸುಂದರಿ. ಹೌದೇ? ಹೌದು ಸುಂದರಿ. ನಿನಗೆ ಗೊತ್ತಿಲ್ಲ ಪ್ರಿಯ. ಸುದ್ದಿ ಪುರಾಣದಲ್ಲಿರುವುದು ಸುಂದರಿ. ಸುಂದರ ಸುಂದರಿ ಹೇಳಿ. ಚೆನ್ನಾಗಿ ಪ್ರಾಣೇಶ್ವರಿ ನಾವಿಬ್ಬರು ಎಷ್ಟು ವೀರವಾಗಿ ಬೇಡಿಕೊಂಡರೂ ಸಹ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಸುಂದರಿ ಇದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಕಾಂತ? ಕಾಂತಿ ಸತಿಯರ ಮಾತಿಗೆ ಬೆಲೆ ಕೊಟ್ಟು ಈ ನಿನ್ನ ದುರದಾಸೆಯನ್ನು ಬಿಟ್ಟು ಎನ್ನೊಂದಿಗೆ ಅರಮಂದಿರಕ್ಕೆ ಬಂದು ಬಿಡು ಪ್ರಿಯ. ಮುಗಿವೆವು ನಾವಿಬ್ಬರು ನಿನಗೆ ಕೈಯ. ಹೇ ಸತಿ ಸುರಮಣಿಯರೇ ಮತ್ತು ಪ್ರಯಾಣ ನಾಯಕಿಯರೇ, ಯತಿಕುಲೋತ್ತಮನನ್ನ ಖ್ಯಾತಿಯೆಲ್ಲ ಪಡೆದ ಮತಿಯೇನನಾದ ಪರಶುರಾಮನನ್ನ ನಿನ್ನೆಂದು ಅತಿಸಲಾಗದಲ್ಲ ನನಗೆ ನೀತಿಯೆಲ್ಲ ಹೇಳುತ್ತಿರುವರಲ್ಲ. ಹಾಗೆಂದು ಮತಿಯನ್ನು ತೆಗೆದು ನಿಮಗೆ ಬಿತ್ತರಿಸಿದವರು ಯಾರು? ಯಾರು ಬಿತ್ತರಿಸಿಲ್ಲ ಕಾಂತ. ಅಥವಾ ನಿಮಗೇನಾದರೂ ಭೂತ ಭವಿಷ್ಯ ವರ್ತಮಾನ ಗೊತ್ತಿದ್ದರೆ ಎನ್ನ ಮುಂದೆ ಬಿತ್ತರಿಸಿರಿ. ಅದು ಯಾವುದಿಲ್ಲ.
ಕೀರ್ತಿಗೆ ತುತ್ತ ಮಾಡಿ ಬರುವವರಿಗೆ ಎನಗೆತ್ತದ ಕೋಪ ನೆತ್ತಸಲಾಗದು. ಭೀತಿ ಪಡೆದ ಖ್ಯಾತಿಯನ್ನ ಪಡೆದ ಬಾಯಂದ ಜಯದಾರತಿಯಲ್ಲಿ ಎತ್ತಿ ಕಳಿಸಿರೆ ಸತಿಯರೇ, ಛತ್ರಬಲವನ್ನು ಎತ್ತಿಸಿ ಬರೆಯ ನೀವು ಸಂತೋಷದಿಂದ ನನ್ನ ಕಳಿಸಿಕೊಟ್ಟರೆ ಹೌದು ಸುಂದರಿ. ಮುಂದೆ ಕಳಿಸಿಕೊಟ್ಟರೆ ಕೊಟ್ಟರೆ ಸುಂದರಿ ಸರಿಯಾದ ನೀನು ನಮ್ಮಿಬ್ಬರ ಮಾತು ಕೇಳಿ ನಿನ್ನ ಆಸೆಯನ್ನು ಬಿಟ್ಟರೆ ನಮ್ಮಿಬ್ಬರ ಮನಸ್ಸಿಗೆ ಹೇಗಾಗೋದು ಗೊತ್ತೇ? ಹೋಗಬಾರದು ಸುಂದರಿ, ದುಃಖವಾಗೋದು. ದುಃಖ ಮಾಡುವ ಸಮಯವಲ್ಲ ಸುಂದರಿ. ನನ್ನ ಕೈಲಾಗುವುದಿಲ್ಲ ಪ್ರಿಯ. ಮಾತಾಡಿದೆ ಮೊದಲು ಏನಾಗೋದೆಂದು ಕೇಳು. ಸರಿಯಾಗಿ ಹೇಳು ಸುಂದರಿ. ಹೂವಾಗಿ ಮನ ಹೂವಾಗಿ ಜೇನಾಗಿ ಕಣುಜೇನಾಗಿ ಜೀವನದ ಸಾಗರದೆ ತೇಲಿಗೆ ಹಲಿಯಾಗಿ ಜೀವನದ ಸಾಗರದೆ ತೇಲಿಗೆ ಹಲಿಯಾಗಿ ಅನುರಾಗದ ಆನಂದವ ಜನ್ಮದ ನಮ್ಮ ಸಂಬಂಧವ
ಮೊಸರಾಗ್ಬಿಡ ಕಾಲು ಯಾಕ ಒಂದು 15 ಅಂತ ಎತ್ತಿರುವೆವು ಕ್ಷೇಮವಾಗಿ ಹೋಗಿ ಬಾಕ ಅಂತ ನೀನೇ ಮಹಾ ಬುದ್ಧಿವಂತ. ಜಮದಾಗ್ನಿಯ ಮಗನಾದ ಭಾರ್ಗವ ರಾಮನ ಎನ್ನೊಡನೆ ಯುದ್ಧಕ್ಕೆ ಬಂದಿರುವನಂತೆ. ಬ್ರಾಹ್ಮಣನ ಕುಮಾರನ ಪೌರುಷವೆಷ್ಟಿರುವುದು ನೋಡುವನ ಎಲ್ಲ ಸಾರಥಿ ಶಾಸ್ತ್ರಭುಜ ಬಲದ ಶಕ್ತಿಯಿಂದ ಅವನನ್ನು